ಶುಕ್ರವಾರ ಜನಿಸಿದವರು ಶುಕ್ರನ ಆಧಿಪತ್ಯಕ್ಕೆ ಒಳಪಟ್ಟಿರುವುದರಿಂದ ಸಾಮಾನ್ಯವಾಗಿ ಸುಂದರರಾಗಿರ್ತಾರೆ. ಶುಕ್ರ ಕಳತ್ರಕಾರಕನಾದ್ದರಿಂದ ಇವರು ಪ್ರೇಮಾಸಕ್ತರು, ಕಾಮಾತುರರು, ನಿರ್ಭೀತರು ಇವರ ಸ್ವಭಾವವಾಗಿರುತ್ತೆ. ವಿಷಯ ತಜ್ಞರಾಗಿರ್ತಾರೆ. ಕೆಲವೊಮ್ಮೆ ಲೈಂಗಿಕ ರೋಗಗಳಿಗೆ ಒಳಪಡುವವರಂತಾಗಿರ್ತಾರೆ. ಇವರು ಸೌಂದರ್ಯೋಪಾಸಕರಾಗಿರ್ತಾರೆ. ಆಭರಣ ವಸ್ತ್ರಾಲಂಕಾರಗಳನ್ನು ಆಸೆ ಪಡುವವರಾಗಿರ್ತಾರೆ ಹಾಗೂ ಧನವಂತರಾಗಿರ್ತಾರೆ. ಕಠಿಣ ಮನಸ್ಥಿತಿಯುಳ್ಳವರಾಗಿರ್ತಾರೆ. ಯಾವುದೇ ಕೆಲಸದಲ್ಲಿ ಲಾಭಾಸಕ್ತರಾಗಿರ್ತಾರೆ. ನಿರ್ದಯಿಗಳು, ವಾಗ್ಮಿಗಳು ಆಗಿರ್ತಾರೆ. ಇವರು ಕಲಾ ರಸಿಕರಾಗಿದ್ದರಿಂದ ಕಲಾ ಸೇವೆಯನ್ನು ಮಾಡಲಿಕ್ಕೆ ಹೆಚ್ಚು ಇಷ್ಟಪಡುವಂತಹ ವ್ಯಕ್ತಿಗಳಾಗಿ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಕೊನೆಯದಾಗಿ ಶನಿವಾರ ಜನಿಸಿದವರು ಶನಿಯ ಆಳ್ವಿಕೆಗೆ ಒಳಪಟ್ಟಿರುತ್ತಾರೆ. ಇವರು ಸೇವಾ ವೃತ್ತಿಯಲ್ಲಿ ತಮ್ಮ ಆಸಕ್ತಿಯನ್ನು ಹೆಚ್ಚಾಗಿ ಪ್ರದರ್ಶಿಸುವವರಾಗಿರ್ತಾರೆ. ಯಾಕೆಂದರೆ ಶನಿ ಸೇವಾ ವೃತ್ತಿಗೆ ಅಂದರೆ ವೃತ್ತಿಗಳಿಗೆ ಕಾರಕ, ಜೊತೆಗೆ ಆಯುಷ್ಯಕ್ಕೂ ಈತ ಕಾರಕನಾದ್ದರಿಂದ ಈ ವಿಭಾಗದಲ್ಲಿ ಇವರು ಹೆಚ್ಚಿನ ಶ್ರಮವನ್ನು ವಹಿಸ್ತಾ ಇರ್ತಾರೆ. ಸದಾ ಕಾರ್ಯೋನ್ಮುಖಿಗಳು, ದೀರ್ಘಾಯುಷ್ಯ ಹೊಂದಿದವರು, ಧರ್ಮ ನ್ಯಾಯಗಳ ನಿರ್ಣಯ ಮಾಡುವವರು, ನ್ಯಾಯಾಧೀಶರುಗಳು ಆಗಿರ್ತಾರೆ. ಇವರು ಹೆಚ್ಚಾಗಿ ಧರ್ಮ ಪರಿಪಾಲನೆ ಮಾಡಲು ಅತ್ಯಂತ ಶ್ರಮವಹಿಸಿ ಕೆಲಸವನ್ನು ಮಾಡುವವರಾಗಿರ್ತಾರೆ. ಇವರಿಗೆ ಪಾದ ಅಥವಾ ಕಾಲುಗಳ ತೊಂದರೆಗೆ ಇವರು ಈಡಾಗುವಂತಹ ಸಾಧ್ಯತೆ ಇದೆ ಹಾಗೂ ವಾತರೋಗವೂ ಕೂಡ ಇವರನ್ನು ಬಹಳಷ್ಟು ಬಾಧಿಸುವ ಅವಕಾಶವಿದೆ. ಇವರು ಗರ್ವಿಗಳು.